ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಈಗಾಗಲೇ ಭ್ರಷ್ಟಾಚಾರದ ಗಂಭೀರ ಆರೋಪ ಇದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಆ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆಯೇ ಚರ್ಚೆಯ ಸಾಧ್ಯತೆ ಇದೆ. ರಾಜ್ಯಪಾಲರ ವಿವಾದದ ನಡುವೆ ಅಬಕಾರಿ ಹಗರಣ ಆರೋಪ, ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ, ಸಚಿವರ ತಕ್ಷಣದ ರಾಜೀನಾಮೆಗೆ ಆಗ್ರಹದ ಸಾಧ್ಯತೆ ಇದೆ. ಸದನದಲ್ಲಿ ಅಬಕಾರಿ ಹಗರಣ ಚರ್ಚೆಯಾಗುವ ಸಾಧ್ಯತೆ ಹೆಚ್ಚು. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ವಿರೋಧ ಪಕ್ಷಗಳು ಈಗಾಗಲೇ ಆಗ್ರಹಿಸಿದ್ದಾವೆ. ಸದನದಲ್ಲಿ ಇದನ್ನ ಪುನರ್ ಉಚ್ಚರಿಸಲಿದ್ದಾವೆ. ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ನೀಡಬೇಕು ಅನ್ನುವಂಥ ಪಟ್ಟು ಅದನ್ನ ಸಡಿಲಿಸುವ ಯಾವುದೇ ಲಕ್ಷಣ ಬಿಜೆಪಿ ಪಾಳೆಯದಲ್ಲಿ ಕಂಡು ಬರ್ತಾ ಇಲ್ಲ. ತನಿಖೆಗೆ ಸರ್ಕಾರ ಅವಕಾಶವನ್ನ ನೀಡಲಿ ಅಂತ ವಿಪಕ್ಷ ಆಗ್ರಹಿಸ್ತಾ ಇದೆ. ಇವತ್ತು ಕೂಡ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರ ನಡೆಯಲಿದೆ. ಒಂದಲ್ಲ ಒಂದು ಹಗರಣ ಪ್ರಕರಣ. ಸರ್ಕಾರ ಕಳೆದ 2.5 ವರ್ಷದ ಆಡಳಿತದಲ್ಲಿ ಮುಜುಗರವನ್ನ ಎದುರಿಸಿದ್ದೇ ಹೆಚ್ಚು ಅಂತ ಹೇಳಬಹುದು. ಜನಪರ ಕಾರ್ಯಕ್ರಮಗಳ ಮೂಲಕ ಜನರನ್ನ ತಲುಪಬೇಕಾಗಿದ್ದಂತಹ ಆಡಳಿತ ಸರ್ಕಾರ ಇಂತಹ ಹಗರಣಗಳ ಮೂಲಕ ಮುಜುಗರದ ಸನ್ನಿವೇಶವನ್ನ ಎದುರಿಸಿದೆ. ವಿಪಕ್ಷ ಇದನ್ನ ಬಲವಾಗಿ ಪ್ರಯೋಗ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಆದರೆ ಯಾವುದು ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಸದನದಲ್ಲಿ ಅಬಕಾರಿ ಇಲಾಖೆಯ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಂತೆ ಚರ್ಚೆಯಾಗಬೇಕು, ಅವಕಾಶವನ್ನು ಸ್ಪೀಕರ್ ಕಲ್ಪಿಸಿ ಕೊಡಬೇಕು ಅಂತ ಚರ್ಚೆಯನ್ನ ಮಾಡಲಿದ್ದಾರೆ. ಮತ್ತು ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆ ಆಗ್ಲೇಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ಮುಜರಾಯಿ ಅಂದ್ರೆ ವಿಕಸಿತ ಭಾರತ್ ಇದೀಗ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಕುರಿತಂತೆ ಸದನದಲ್ಲಿ ಮಾತಾಡ್ತಾ ಇದ್ದಾರೆ. ನೋಡಿ ಇದೆ ಇದು ಅಲ್ಲ ಬಿಬಿಜಿ ರಾಮ್ಜಿ ಇರೋದು ಅಲ್ಲ ನೀವು ಗ್ರಾಮ ಮಾಡ್ಬಿಟ್ಟಿದ್ದೀರಾ, ರಾಮನ್ನ ಗ್ರಾಮ ಮಾಡ್ಬಿಟ್ಟಿದ್ದೀರಾ. ರಾಮ್ ಅಂದ್ರು ಸರ್, ಇಟ್ಸ್ ನಾಟ್ ಎ ರಾಮ. ಶ್ರೀರಾಮನಿಗೂ ಎಲ್ಲದಕ್ಕೂ ದೇವ್ರ ವಿಚಾರ ಯಾಕೆ ಮತ್ತಿರ ಈಗ ಅದನ್ನ ನಾನು ಹೇಳಿದ್ದೀನಿ. ಬಿಬಿಜಿ ಅಶೋಕಣ್ಣ, ಯಾಕೆ ದೇವ್ರ ಹೆಸರು ತಗೊಂಬತ್ತೀರಾ? ಮಾತಕ್ ಮುಂಚೆ ಜಿ ರಾಮ್ ರೇಸ್ ಅಲ್ಲ ಅಂತ ಹೇಳವ್ರೆ. ಮಾತಕ್ ಮುಂಚೆ ಎಲ್ಲದಕ್ಕೂ ರಾಜಕಾರಣ ಮಾಡಿದ್ರೆ ರಾಮನ್ ಯಾಕೆ ಇಟ್ರಿ ಅಂತ ನೀವೇ ಹೇಳಿ. ಯಾರು ಹೇಳಿದ್ದು? ರಾಮ್ ಅಂತ ಹೇಳಿದ್ದು. ರಾಮ್ ಬಹಳ ಇಂಪಾರ್ಟೆಂಟ್ ಸಂಬಂಧ ಸಭಾಧ್ಯಕ್ಷ. ಸುಮ್ಮನೆ ಶ್ರೀರಾಮಚಂದ್ರನಿಗೂ ಜಿ ರಾಮ್ಜಿ ಸಂಬಂಧ ಇಲ್ಲ ಸಭಾಧ್ಯಕ್ಷ. ಸುಮ್ಮನೆ ಎಲ್ಲ ಹೇಳಕ್ ಹೋಗ್ಬಾರ್ದು. ಮಾತಕ್ ಮುಂಚೆ ಪಾಲಿಟಿಕ್ಸ್ ದೇವ್ರು ತಗೊಂಬಂದ್ ಕೊಡ್ಬಾರ್ದು ಸೆಂಟ್ರಲ್. ಅಧ್ಯಕ್ಷರೇ, ಅವ್ರಿಗೆ ಪಾಪ ಪತ್ರಿಕೆಯನ್ನು ಓದಿಲ್ಲ ಅಂತ ಅನಿಸ್ತೈತೆ. ಈ ಕಾಯ್ದೆ ಆದಾಗಿಂದನೂ ಕೂಡ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಗಾಂಧಿನ ತೆಗೆದು ರಾಮ ಯಾಕೆ ಹಾಕಿದ್ರಿ ಅಂತಾನೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಾನು ಬೇಕಾದ್ರೆ ನನಗೆ 2 ನಿಮಿಷ ಟೈಮ್ ಕೊಟ್ರೆ ಅದನ್ನು ತೋರಿಸ್ಬಿಡ್ತೀನಿ. ಅದನ್ನು ದಾಖಲೆ ತೋರಿಸೋದು ತೋರಿಸ್ತೀನಿ. ನಾನು ಸುಮ್ಮನೆ ಏನು ಮಾತಾಡಲ್ಲ. ನಾನು ಸುಮ್ಮನೆ ಯಾವುದು ಮಾತಾಡೋದೇ ಇಲ್ಲ. ನೀವು ಇಲ್ಲಿ ಈಗಾಗಲೇ ನಿಮಗೆ ಅದ್ರ ಬಗ್ಗೆ ಅಲರ್ಜಿ ಅಂತ ಅನ್ಸುತ್ತೆ. ರಾಮನಗರ ಆಯಿತು, ಬಹಳ ವರ್ಷಗಳಿಂದ ಯಾವ ಪುಣ್ಯಾತ್ಮ ಪ್ರಾರಂಭ ಮಾಡೋದೋ ಗೊತ್ತಿಲ್ಲ. ಈಗ ಮಂಗಳೂರು ಇದೆ, ಉಡುಪಿ ಇದೆ. ರಾಮನಗರ ಜಿಲ್ಲೆ ತೆಗೆದಾಕ್ಬಿಟ್ಟು ಅದನ್ನ ಬೆಂಗಳೂರು ದಕ್ಷಿಣ ಅಂತ ಮಾಡ್ಬಿಟ್ರು. ಅಲ್ಲೇ ಇದೆ, ಅದನ್ನ ತಳ್ಳಿದ್ರ ಮೂಲೆ ಒಳಕ್ಕೆ ಅಷ್ಟೇ. ಮೂಲೆ ಒಳಗೆ ತಳ್ಳಿದೆ ಅಷ್ಟೇ. ಬೆಂಗಳೂರು ಜಿಲ್ಲೆ ಮತ್ತೆ ಯಾಕೆ ಬೆಂಗಳೂರು ದಕ್ಷಿಣ ಯಾಕಂತೀರಾ? ರಾಮನಗರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತಿತ್ತು. ಅಲ್ಲ, ಬೆಂಗಳೂರು ದಕ್ಷಿಣ ಯಾಕಿಕ್ಕಿದ್ರಿ? ಅದ್ರ ರಾಮನಗರ ಜಿಲ್ಲೆ ಅಂತ ಇದ್ದಿದ್ದು, ರಾಮನಗರ ತಾಲೂಕು ಅಂತ ಅಲ್ಲ ಇದ್ದಿದ್ದು. ರಾಮನಗರ ಜಿಲ್ಲೆ ಇದೆಯಾ? ಈಗಲೂ ಅಲ್ಲೇ ಇದೆ. ಇಲ್ಲ, ರಾಮನಗರ ಜಿಲ್ಲೆ ಇದೆಯಾ? ನಾನ್ ಕೇಳಿದ್ದು ರಾಮನಗರ ಜಿಲ್ಲೆ ಇದೆಯಾ? ಸಭಾಧ್ಯಕ್ಷರೇ, ಈಗ ಅವರೇ ಇನ್ಚಾರ್ಜ್. ಬೆಂಗಳೂರು ಅವರಿದಾಗೆ ತೆಗೆದಿದ್ದು. ಬೆಂಗಳೂರು ನಗರ, ಇದು ರಾಮನಗರ, ಆಮೇಲೆ ಗ್ರಾಮಾಂತರ ಎಲ್ಲ ಸೇರಿ ಬೆಂಗಳೂರು ಜಿಲ್ಲೆ ಅಂತ ಇದ್ದಿದ್ದು. ರಾಮಕೃಷ್ಣ ಹೆಗಡೆ ಅವರು ಅರ್ಬನ್ ಬೇರೆ ಮಾಡಿದ್ರು, ರೂರಲ್ ಬೇರೆ ಮಾಡಿದ್ರು. ಆಮೇಲೆ ಕುಮಾರಸ್ವಾಮಿ ಅವರಿದ್ದಾಗ ರಾಮನಗರ ಜಿಲ್ಲೆ ಆಯಿತು, ಗ್ರಾಮಾಂತರ ಆಯಿತು ಅಲ್ವಾ? ರಾಮನಗರ ಈಗಲೂ ಅಲ್ಲೇ ಇದೆ. ರಾಮನಗರ ಈಗೂ ಅಲ್ಲೇ ಇದೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಯಾಕೋ ಮರು ಜಾಸ್ತಿ ಆದಂಗೆ ಕಾಣಿಸ್ತೈತೆ. ಮೊದಲು ರಾಮಲಿಂಗಾರೆಡ್ಡಿ ಅಣ್ಣ ಹೆಸರಲ್ಲೇ ರಾಮ ಆಯ್ತಲ್ಲ, ಅದನ್ನ ಹೇಳ್ತಾನೆ. ಏನೋ ಅವ್ರ ಅಪ್ಪ ಇಟ್ಬಿಟ್ಟು ಅವನೇ ಪುಣ್ಯಾತ್ಮ. ಇವರಾದ್ರೆ 100% ಇಟ್ಕೊಂತ ಇರಲ್ಲ. ಇವರಾದ್ರೆ ಗ್ಯಾರಂಟಿ ಇಟ್ಕೊಂತ ಇರಲ್ಲ. ನಾನು ರಾಮಲಿಂಗಾರೆಡ್ಡಿಗೆ ಕೇಳ್ತೀನಿ,
ಫಸ್ಟು ಅನೌನ್ಸ್ ಆದಾಗ ಇವ್ರನ್ನ ಜಿಲ್ಲಾ ಇನ್ಚಾರ್ಜ್ ಮಾಡಿದ್ರು, ಇವ್ರನ್ನ ಜಿಲ್ಲೆಗೆ ಇನ್ಚಾರ್ಜ್ ಮಾಡಿದ್ರು. ಆ ಕಾಪಿ ಐತೆ, ನಾನು ಓದ್ತೀನಿ. ಏನಂತ ಹೇಳಿದ್ರೆ, ರಾಮಲಿಂಗಾರೆಡ್ಡಿ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೇಳಿ? ಈಗ ಯಾವ ಜಿಲ್ಲೆಯ ಉಸ್ತುವಾರಿ ಸಚಿವರು? ರಾಮನಗರ ತಾಲೂಕಿನ ಉಸ್ತುವಾರಿ ಸಚಿವರ ಹೇಳಿ? ಅದನ್ನ ಒಪ್ಕೊಂಬಿಡಿ, ನಾನು ತಾಲೂಕಿಗೆ ಹಾಕ್ಬಿಟ್ಟವ್ರೆ ಅಂತ. ಅದ್ರ ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಮೂಲೆಗುಂಬು ಮಾಡಿದ್ದೀರ ಅಷ್ಟೇ. ಅಂದ್ರೆ ಇವ್ರಿಗೆ ಯಾಕೋ ರಾಮನ ಬಗ್ಗೆ ಆ ಕಂಡ್ರೇನೆ ಆಗಲ್ಲ ಅಂತ ಅನಿಸ್ತಾ ಐತೆ ನನಗೆಲ್ಲ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ಅವರ ಜೀವನ ಪೂರ್ತಿ ರಘುಪತಿ, ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೆ ನಾಮ್, ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂಥವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ, ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂಥವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನು ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನು ಮಂಡಿಸಿದ್ದೀರ, 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ಕೆ ಹೋಗ್ತಾ ಇದ್ದೀರ. ಕಾಲು ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ್ ಬಹಳ ಅವ್ರ ಜೊತೆ ಇದ್ದವರು, SM ಕೃಷ್ಣ ಅವ್ರ ಜೊತೆ. ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ